ಸಕಲೇಶ್ಪುರದ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ. ಫಸ್ಟ್ ಎಪಿಸೋಡ್ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಬಟನಲ್ಲಿ ಹಾಕಿರ್ತೀನಿ, ನೋಡಿ. ಡೈ ಹೊಡೀರಿ, ಏನು ಹೊರ್ಕೋಬೇಡಿ ಗಾಯ್ಸ್. ಈ ಫುಡ್ ಸಿಕ್ಕರೆ ಸ್ವರ್ಗ ಅಂತಾರೆ. ಇದು ಅದೃಷ್ಟ ಅಂತಾರೆ, ಇದನ್ನ ಅದೃಷ್ಟ. ಎರಡನೇ ದಿನ, ಎರಡನೇ ಹೋಮ್ ಸ್ಟೇ. ನಾನು ಹೇಳಿದ್ನಲ್ಲ ನಿಮಗೆ, ಫಸ್ಟ್ ಹೋಮ್ ಸ್ಟೇ ಒಂಥರ ಕಾಡು ಮಧ್ಯ, ಬಟ್ ಇದು ಒಂಥರ ಕಾಮ್ ಆಗಿ ಚೆನ್ನಾಗಿರೋ ಒಂದು ಹೋಮ್ ಸ್ಟೇ. ನಿಹಾರ ರಿಟ್ರೀಟ್ ಅಂತ ಇದು ಸಕಲೇಶ್ಪುರದಲ್ಲಿದೆ. ಇಲ್ಲಿ ತನಕ ಗಾಡಿ ಬರುತ್ತೆ. ಇದು ನಮ್ಗೆ ಗೊತ್ತಿರೋರು ಒಬ್ರದ್ದು ಹೋಮ್ ಸ್ಟೇ. ಸೊ ಇಲ್ಲಿ ಅಲ್ಲೋಗ್ಬಿಟ್ಟು ಸ್ನಾನ ಮಾಡ್ಕೋಬೋದು, ಅಲ್ಲೂ ಇದೆ. ಸೊ ಇದೆ ನಮ್ಮ ಸ್ಟೇ ಫಾರ್ ದ ಡೇ. ಇದ್ರ ಮುಂದೆ ಸ್ವಿಮ್ಮಿಂಗ್ ಪೂಲ್, ಡೈರೆಕ್ಟಾಗಿ ಓಡಿ ಬಂದುಬಿಟ್ಟು ಡೈರೆಕ್ಟಾಗಿ ಢಮ್ ಅಂತ ಎಗಿರ್ಬೋದು ಅಲ್ಲಿ. ಸೊ ಇಲ್ಲಿ ಬೇರೆ ಬೇರೆ ಥರ ರೂಮ್ ಇದೆ. ನಮ್ಗೆ ಕೊಟ್ಟಿರೋದು ಕೋರ್ಟ್ಯಾರ್ಡು, ತೊಟ್ಟಿ ಮನೆ ಅಂತ ಹೇಳ್ತಾರೆ. ಸೊ ಇದು ಬಿಟ್ಟರೆ ವಿಲ್ಲಾಸ್, ಮುಂದೆ ನೋಡ್ತಾರೆ 4 ವಿಲ್ಲಾಸು, ಅದು ಇದೆ. ದಿಸ್ ಈಸ್ ಅವರ್ ಹೋಮ್ ಸ್ಟೇ. ಹಲೋ ಗೈಸ್. Hey, say something. We are in new place. ಇದು ಯಾರೋ ನನ್ನ ಬ್ಲಾಗ್ ಮಾಡ್ತವ್ರೆ, ನನ್ನ ಬ್ಲಾಗ್. ನನ್ನ ಕ್ಯಾಮ್ರಾಮ್ಯಾನ್. ಬಿಗ್ ಬಾಸ್ ಸಮಯ 5:15. ಎಲ್ಲರೂ ಪೂಲ್ಗೆ ಇಳಿದಿದ್ದಾರೆ. ಬಿಗ್ ಬಾಸ್. ಸೊ ಇವಾಗ ಪೂಲ್ ಟೈಮ್ 7-7:30 ತನಕ. ಸೊ ನಾನು ಐಡಿಯಾ ಮಾಡಿಬಿಟ್ಟು 2 ಸ್ಟೇ ಬುಕ್ ಮಾಡಿದಾಗ ನಾವು ಬುಕ್ ಮಾಡಿದ್ದು. ಯಾಕಂದರೆ 2 ಸ್ಟೇ ಒಂದೇ ಥರ ಇಲ್ಲ. ನಿಮಗೆ ಮಿಸ್ಟಿಕ್ ಹೋಮ್ ಸ್ಟೇಸ್ ಫುಲ್ ಆಫ್ ಅಡ್ವೆಂಚರ್, ಮತ್ತು ಅಲ್ಲಿ ನಿಮಗೆ ಆಲ್ಮೋಸ್ಟ್ ವಿಲೇಜ್ ಆರ್ ಜಂಗಲ್ ಫೀಲ್ ಬರುತ್ತೆ. ಬಟ್ ಇದು ಸ್ವಲ್ಪ ಕಾಮು ಆ್ಯಂಡ್ ಒಂದು ಸ್ವಲ್ಪ ಡಿಗ್ನಿಫೈಡ್ ಹೋಮ್ ಸ್ಟೇ ಇದು. ಈಗ ಡೈ ಹೊಡ್ಯಕ್ಕೆ ಹೋಗಿದ್ದಾರೆ. ಇವ್ನು ನಾನು ಕಾಯ್ತಾ ಇದ್ದಾನೆ ಅನಿಸುತ್ತೆ, ನಾನು ಗೋಪ್ರೋ ಹಿಡೀಲಿ ಅಂದ್ಬಿಟ್ಟು. ಬಿಗ್ ಬಾಸ್ ಡೈ ಹೊಡೀರಿ. ನನ್ನನ್ನು ಕಾಪಾಡೋಷ್ಟು ಸ್ವಿಮ್ಮಿಂಗ್ ಬರುತ್ತೆ, ಬೇರೆಯವ್ರನ್ನ ಕಾಪಾಡೋ ಸ್ವಿಮ್ಮಿಂಗ್ ಬರೋಲ್ಲ ನನಗೆ. ಜಡ್ಜ್ ಮಾಡಬೇಡ್ರಿ. ಅದೇನಾದ್ರು ಆದರೆ ಕಾಪಾಡಿ, ಅಥವಾ ಫೋನ್ ಮಾಡಿ 911ಗೆ. ಇವನು ಕಾಪಾಡ್ತಾನೆ, ಬೇರೆಯವ್ರ ಇವನು ಕಾಪಾಡ್ತಾನೆ. ಅಲ್ಲಿಗೆ ಹೋಗು. ಕಿವಿ ನೀರು ಹೋಗ್ಬಿಡ್ತು ಆಗಲಿಲ್ಲ. ಏನು ಹೊರ್ಕೋಬೇಡಿ ಗಾಯ್ಸ್, ಸ್ವಲ್ಪ ಬರ್ಸಿದ್ವಿ ಸ್ವಲ್ಪ. ಅದು ಯಾವುದಕ್ಕೂ ಇದೆಯಲ್ಲ, ಏನದು? Save us. ಅಲ್ಲ, ಬೇ ವಾಚ್ ಇಫ್ ಯು ಆರ್ ವಾಚಿಂಗ್ ಮೀ, ನನ್ನ ತಗೊಳ್ಳಿ. ಐ ಕ್ಯಾನ್ ಸೇವ್ ಪೀಪಲ್. ಒಳಗಡೆ ಇರ್ಬೇಕಾದ್ರೆ ಚಳಿ ಏನು ಅನ್ಸಲ್ಲ, ಬಟ್ ನೀವು ಆಚೆ ಬಂದಾಗನೇ ನೆಕ್ಸ್ಟ್ ಲೆವೆಲ್ ಚಳಿ. ಚಳಿ ಇದೆ. ಇವಾಗ ಒಳಗಡೆ ಹೋಗ್ಬಿಟ್ಟು ಚೇಂಜ್ ಮಾಡಿದ್ರೆ ಬಚಾವು, ಇಲ್ಲಾಂದರೆ ಚಳಿಗೆ ನಡಗ್ಬಿಡ್ತೀವಿ. ಕುಣ್ಣಿಗೆ ತಲೆ ಕೂದಲೇ ನೆಂದಿಲ್ಲ, ಯಾಕಂದರೆ ಇದಿದೆ. ಯಾಕೋ ಚಳಿ ಚಳಿ ಮತ್ತೆ ಯಾಕೆ ನಡುಗ್ತಿದ್ದೀರಾ? ಇದಕ್ಕೆ ಕೊರಿ ರೊಟ್ಟಿ ಅಂತಾರೆ. ಇದು ರೊಟ್ಟಿ ಆಯಿತಾ, ಅದ್ರ ಮೇಲೆ ಚಿಕನ್ ಸಾರು, ಅದನ್ನು ನೆನೆಸ್ಕೊಂಡು ತಿನ್ನಬೇಕು. ಇದು ಕಾಟ್ಲಾ ಮೀನು. ಇದು 2 ಇದ್ದರೆ ಒಬ್ಬ ತುಳುನಾಡು ಹುಡ್ಗಂಗೆ ಇನ್ನೇನು ಬೇಕು ಅಪ್ಪ, ಸ್ವರ್ಗ. ಒಂದು ಒಳ್ಳೆ ದಿನ ಆದಮೇಲೆ ಇವಾಗ ನನ್ನ ಫೇವ್ರೇಟ್ ಫುಡ್ ಯಾರೋ ಗೊತ್ತಿಲ್ಲ ಅಂದರೆ, ದಿಸ್ ಈಸ್ ಮೈ ಫೇವ್ರೇಟ್ ಫುಡ್, ಕೊರಿ ರೊಟ್ಟಿ. ಎನಿ ಟೈಮ್ ಮಂಗಳೂರು ಕಡೆ ಹೋದಾಗ ಕೊರಿ ರೊಟ್ಟಿ ಮಿಸ್ ಮಾಡಬೇಡಿ. ಮೀನು ನೀವು ತಿಂತೀರಾ ಗೊತ್ತು, ಮಂಗಳೂರು ಕಡೆ ಹೋದಾಗ ಮೀನು ಅಂತೀರ. ಕೊರಿ ರೊಟ್ಟಿನ ಹುಡ್ಕೊಂಡು ಹೋಗಿ ತಿನ್ನಿ. ಆಫ್ಟರ್ ಅ ವೆರಿ ಲಾಂಗ್ ಡೇ ಈ ಫುಡ್ ಸಿಕ್ಕರೆ ಸ್ವರ್ಗ ಅಂತಾರೆ. 3ನೇ ದಿನ ಶುರು ಮಾಡ್ತಾಯಿದ್ದೀವಿ ನಾವು ಬೆಳಗಿನ ಜಾವ 6 ಗಂಟೆಗೆ. ಸೊ ಇವಾಗ ನಾವು ಒಂದು 3 ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ತಾಯಿದ್ದೀನಿ, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ. ಗಾಡಿ ನಂಬರ್ 5ನೇ ಗಾಡಿ. ನಮ್ಮ ಟ್ರಿಪ್ಪಲ್ಲಿ ಜಿಪ್ಸಿ ಫುಲ್ ಆಫ್ ರೋಡಿಂಗ್ ಇರುತ್ತೆ, ಟ್ರಯಲ್ಸ್ ಇರುತ್ತೆ, ಮತ್ತು ವ್ಯೂ ಪಾಯಿಂಟ್ಸ್ಗಳಿರುತ್ತೆ, ವಾಟರ್ಫಾಲ್ಗಳಿರುತ್ತೆ. ಸೊ ಅದನ್ನು ಎಂಜಾಯ್ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ನೋಡೋಕ್ಕೆ ನೀವು ರೆಡಿ ಆಗಬೇಕು. ಫುಲ್
ಕ್ರೇಜಿಯಾಗಿ ಗಮ್ಮತ್ತು ಮಾಡ್ಕೊಂಡು ರೆಡಿಯಾಗಿ ಹೋಗೋಣ ಅಂತೆ. ನೋಡ್ರಿ ರೋಡ್ ನೋಡ್ರಿ, ಕ್ಲಿಯರೆನ್ಸ್ ಐತಲ್ಲ. ನಿಮ್ಮ ಗಾಡಿ ಎತ್ಕೊಂಬರೋ ಸಾಹಸ ಮಾಡಬೇಡಿ ಯಾರು. ನಿಮಗೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಸಖತ್ತಾಗೈತೆ ರೋಡು. ಅಣ್ಣ ಇದೇನಣ್ಣ ಕೆಳಗಡೆ ಇನ್ನೊಂದು ಗೇರು? ಓ 4 ವೀಲ್ ಡ್ರೈವ್ 2 ವೀಲ್ ಡ್ರೈವಾ? ಓ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಇದೊಂದು ಗೇರು, ಇದೊಂದು 4 ವೀಲ್ 2 ವೀಲ್ಗೆ ಹಾಕೊಬೋದು ಅಂಥ ಗೇರ್ಗಳೈತೆ. ಪ್ರೊಫೆಷ್ನಲ್ಸು ನೀವೇ ಬರ್ತೀರಾ ಅಂದರೆ ಆಗಲ್ಲ ಸ್ವಾಮಿ. ನಮ್ಮ ಪುಣ್ಯಕ್ಕೆ ಸ್ವಲ್ಪ ವ್ಯೂ ಓಪನ್ ಆಗಿದೆ ನೋಡಿ. ಇದು ಕಾಗೇನಾರ ವ್ಯೂ ಪಾಯಿಂಟು. ಅವಾಗನೇ ಫುಲ್ ಮುಚ್ಚಿತ್ತು, ನಾವು ಏನು ಗುರು ಹಿಂಗಿದೆ ಅಂದ್ಕೊಂಡು. ಇವಾಗ ನೋಡಿರಿ ಫುಲ್ ಓಪನ್ ಆಗಿದೆ ವ್ಯೂ. ಸೊ ಇದು ಅಷ್ಟು ಕಷ್ಟ ಇಲ್ಲ, ಅಂದರೆ ಜೀಪಲ್ಲಿ ಬರಬೇಕು. ಬಟ್ ನಮ್ಮ ಗಾಡಿಯಲ್ಲಿ ಬಂದರೆ ಆಬ್ವಿಯಸ್ಲಿ ಬರೋಕ್ಕಾಗಲ್ಲ ಇಲ್ಲಿ ತನಕ, ಮಧ್ಯದಲ್ಲಿ ಇದಾಗ್ತೀರಾ. ಈ ವ್ಯೂ ಪಾಯಿಂಟ್ ನೋಡಿ, ಸ್ವಲ್ಪ ಕಾಣ್ತಾ ಇದೆ, ನೋಡ್ಕೊಬಿಡಿ. ಈ ಕಡೆ ಮುಚ್ಚೋಗ್ಬಿಡುತ್ತೆ ಮತ್ತೆ. ಸೊ ನಮ್ಮ ಸಮ್ಮರಲ್ಲಿ ಬಂದರೆ ಫುಲ್ಲು ಅಲ್ಲಿಗಂಟ ಫುಲ್ ಮೌಂಟೇನ್ ರೇಂಜಸ್ ಕಾಣುತ್ತೆ. ಸೊ ಅದೊಂಥರ ಮಜಾ. ಮತ್ತು ಇದೊಂಥರ ಫಾಗ್ ಒಂಥರ ಬೇರೆ ಥರ ಮಜಾ. ಇಲ್ಲಿ ಬಂದರೆ ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿ ಫೋಟೋ ಗಿಟೋ ತೆಗಿಬೇಕಾದ್ರೆ ಯಾಹೂ ಅಂದ್ಕೊಂಡು ತೆಗಿಬೇಡಿ. ಯಾಕಂದರೆ ನಿಮ್ಮ ಕಾಲು ಜಾರು ಬಿದ್ದರೂ ನಿಮಗೆ ಹಿಂಗಿಲ್ಲ, ಡೈರೆಕ್ಟಾಗಿ ಹಿಂಗೈತೆ ಕೆಳಗಡೆ. ಅಂದರೆ ನೀವು ಹಿಂಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಹಿಂಗೆ ಹೋಗ್ಬಿಡ್ತೀರ ಅಷ್ಟೇ. ಸೊ ರೆಸ್ಪಾನ್ಸಿಬಲ್ ಆಗಿರಿ ಸ್ವಲ್ಪ ನಮ್ಮ ವ್ಯೂವರ್ಸ್ ನೋಡೋರೆಲ್ಲ. ಇವಾಗ ಎಷ್ಟೊತ್ತು ಕಾದ್ಮೇಲೆ ಒಂದು ವ್ಯೂ ಓಪನ್ ಆಗಿದೆ ನೋಡಿ. ಈ ವ್ಯೂನ ನೋಡೋಕ್ಕೆ ನಮಗೆ ಎರಡು ಕಣ್ಣಂತೂ ಸಾಲ್ತಾನೆ ಇಲ್ಲ. ಪೋಸ್ ಇಲ್ಲಿ ನೋಡಿ, ಇಲ್ಲಿ ಪೋಸ್ ಮೇಲೆ ಪೋಸ್ ಹೊಡಿತವ್ರೆ, ಅಲ್ಲಿ ಜೀಪ್ ಮೇಲೆ ಕುತ್ಕೊಂಡವ್ರೆ. ಅಲ್ಲಿ ನೋಡ್ರಿ ವ್ಯೂ. ಓಹ್ ಮೈ ಗಾಡ್, ಇದು ಕಣ್ರಿ, ಇದು ಅದೃಷ್ಟ ಅಂತಾರೆ. ಇದನ್ನು ಅದೃಷ್ಟ ಏನಂತಾರೆ, ಅದೃಷ್ಟ ಅಂತಾರೆ. ನೋಡ್ರಿ ಎಷ್ಟು ನೀಟಾಗಿ ವ್ಯೂ ಓಪನ್ ಆಗೈತೆ. ಓಮ್ ಅಲ್ಲಿ ನಿಮಗೆ ಟ್ರೈನ್ ಟ್ರ್ಯಾಕು ಕಾಣುತ್ತೆ, ಅಲ್ಲಿ ಚಿಕ್ಕದಾಗಿ ಒಂದು ಫಾಲ್ಸ್ ಕಾಣುತ್ತೆ ಅಲ್ಲಿ. ನಮಸ್ಕಾರ. ಆ್ಯಸ್ ಯೂಶ್ವಲ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇನ್ನೊಂದು ಪೀಕ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಮೇಲ್ಗಡೆ ಅವನು ಓಡೋಗ್ಬೇಡಪ್ಪಿ. ಇನ್ನೊಂದು ಪೀಕ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಗಾಡಿ ಅವರೆಲ್ಲ ಅಲ್ಲಿದ್ದಾರೆ. ಸೊ ನಾವು ಈ ಕಡೆ ಹೋಗ್ತಿದ್ದೀವಿ. ಇಲ್ಲಿ ಸ್ವಲ್ಪ ಸ್ಲಿಪ್ಪರಿ ಇದೆ. ಸೊ ಫಸ್ಟ್ ನಾವು ಹೋಗ್ತೀವಿ, ಅದಾದಮೇಲೆ ಸೇಫ್ ಅಂದರೆ ಅವ್ರನ್ನ ಕರಿತೀವಿ. ಸೊ ಈ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಸೊ ಅದಕ್ಕಂತ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಯಾಕಂದ್ರೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಪ್ಲೇಸಸ್ನ, ನೀವೆಲ್ಲ ನೋಡಬೇಕು, ನೀವು ನಂತರ ಎಕ್ಸ್ಪ್ಲೋರ್ ಮಾಡಬೇಕು ಮತ್ತು ಅದನ್ನು ಜನಕ್ಕೆ ತೋರಿಸ್ಬೇಕು. ಫುಲ್ ಪೀಕಿಗೆ ಬಂದು ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಫುಲ್ ಎಕ್ಸೈಟೆಡ್ ಆಗಿತ್ತು. ಓಕೆ ಗಾಯ್ಸ್, ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ಒಳ್ಳೆ ಸ್ಕೂನ್ ಅಂತೀವ, ನೆಮ್ಮದಿ ಆ ಥರ ಫೀಲ್ ಆಗ್ತಿದೆ. ಒಳ್ಳೊಳ್ಳೆ ಕನ್ನಡ ಸಾಂಗ್ ಜ್ಞಾಪಕ ಆಗ್ತೈತೆ ಗಾಯ್ಸ್. ಯಾವ್ದು ಹೇಳಿ? ಮುಗಿಲ ನೆರಳ. ಇದೊಂದು ಇನ್ಸೆಕ್ಟು, ಅದು ಮುಚ್ಕೊಂಡ್ಬಿಡ್ತು. ಈ ಥರ ನೀವು ಎಲ್ಲರೂ ಪ್ರದೇಶಕ್ಕೆ ಈ ಥರದ ಬಂದರೆ ಹುಡುಕಿ, ನಿಮಗೆ ನೀವು ನೋಡ್ತೀರಾ, ಎಲ್ಲೂ ಕೇಳದೇ ಇದ್ದೀರಾ ಇನ್ಸೆಕ್ಟ್ಗಳು ನೋಡ್ತೀರಾ. ತುಂಬ ಚೆನ್ನಾಗಿದೆ. ಸ್ಮೈಲ್ ಪ್ಲೀಸ್ ಗಾಯ್ಸ್, ಸ್ಮೈಲ್ ಪ್ಲೀಸ್. ಕನಸಿನ ನೋಟಕ್ಕೆ ಚಿಲ್ಲರೆ ಬೇಕೇ ಬೇಡ, ಈ ಒಂದು ವ್ಯೂ ಇದ್ರೆ ಸಾಕು. ಇನ್ನೊಂದು ಜಾಗಕ್ಕೆ ಹೋಗೋಣ ಬನ್ನಿ. ಕಾಗೇನಹರ ತಾಯಿ ಚೌಡೇಶ್ವರಿಯ ದೇವಸ್ಥಾನ ಇಲ್ಲಿ ತುಂಬ ಪವರ್ಫುಲ್ ಅಂತ ಇದು ಕೇಳ್ಪಟ್ಟು ಎಲ್ಲ ಜನನೂ
ಇಲ್ಲಿ ವರ್ಷಕ್ಕೊಂದ್ಸರಿ ಮರಿ ಹೊಡಿತಾರೆ ಮತ್ತು ಉತ್ಸವ ಇರುತ್ತಂತೆ. ಭಾರಿ ಪವರ್ಫುಲ್ ಆದ ಒಂದು ದೇವಸ್ಥಾನ ಅಂತ. ಇಲ್ಲಿ ಬಂದು ಏನೇ ಕೇಳ್ಕೊಂಡ್ರು ಇರುತ್ತಂತೆ. ಇಲ್ಲಿ ಆ ಕಡೆ ಸಕಲೇಶ್ಪುರ ಅಥವಾ ಈ ಕಡೆ ರೆಸಾರ್ಟ್ ಕಡೆ ಹೋಮ್ ಸ್ಟೇ ಕಡೆ ಬಂದರೆ ಕೇಳ್ಕೊಂಡು ಒಂದ್ಸರಿ ಕಾಗಿನೆರ ಚೌಡೇಶ್ವರಿ ಅಮ್ಮ ಹತ್ರ ಬನ್ನಿ. ಇದೊಂದು ಸಣ್ಣ ಟ್ರೆಕ್ಕು. ನಾನು ಬೇರೆ ಬರೀ ಕಾಲಲ್ಲಿ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಜಿಗಣೆ ಇದೆ ನನ್ನ ಕಾಲಿಗೆ ಹೆಂಗೆ ಹತ್ತು ತಂದ್ರಿ ಇವಾಗ ಗುರು. ಹಬ್ಬ ಆಗೋದು ನನಗಿವತ್ತು. ರಕ್ತ ಹಿಂಡ್ಬಿಡುತ್ತೆ ನಂದು. ನನ್ನ ಕಾಲಿಗೆ ಜಿಗಣೆ ಹತ್ಬಿಟ್ರೆ ಮುಗೀತು ಕತೆ. ಅವೋ ಆಯ್ತು ಹೋಗು. ನೀನು ನನ್ನ ಕೈ ಬಿಡು. ಒಂದು ನಿಮಿಷ ಇಡು, ಒಂದು ನಿಮಿಷ ಇರು. ನಾನು ಇಟ್ಕೊಂಡಿದ್ದೀನಿ. ನೀನು ಜಾರಾದ್ರೂ ಬಿಡಲ್ಲ. ಹೋಗು ಆರಾಮಾಗಿ. ಏನೂ ಆಗಿಲ್ಲ. ಯಾರು ನೋಡಿಲ್ಲ. ಏನು ಸರಿಯಿಲ್ಲ, ನಾನು ಆರಾಮಾಗಿದ್ದೀನಿ. ಗರುಡ ಮಾಡಿ ಕಷ್ಟ ಐತೆ. ಮೇಡಮ್ ನಾನು ಜಾರ ಆಯ್ತು ಒಂದ್ಸರಿ. ನಾನು ಶೂ ಹಾಕೊಂಬಂದ್ರೆ ಇನ್ನೂ ಜಾಡ್ತಾ ಇತ್ತು. ನಾನು ಶೂ ಕೆಳಗಡೆ ಸೋಲೇ ಇಲ್ಲ. ಆರಾಮ್ಸೆ ಬೈ. ಕಾಂಟೆಂಟ್ ಅನುಷ ಇನ್ನೊಂದ್ಸರಿ ಬಿಡು. ಪೂಜಾ ಒನ್ಸ್ ಮೋರ್ ಮಿಸ್ಟರ್ ಸುರ್ಮರ್. ಇಲ್ಲಿಂದ ಬಿದ್ರೆ ಅದು ಕರ್ಕೊಂಡು ಹೋಗ್ಬಿಡ್ತೀವಿ ಒಂದೇ ಸಮ. ಎಷ್ಟು ಫೋರ್ಸ್ ಇದೆ ನೀರು ಅಂದ್ರೆ ಎಳ್ಕೊಂಡೆ ಹೋಗ್ಬಿಡುತ್ತೆ. ಓಯ್ ಅಣ್ಣ, ನಿಜವಾಗ್ಲೂ ಹೋಗ್ಬಿಡ್ತಿದ್ದ. ಇಲ್ಲ ಹೌದಾ? ಟ್ರೈ ಮಾಡಿದ್ದು. ಹುಷಾರು. ಓ ಒಪ್ಪ, ನೀ ಬರಾಮ. ಹುಷಾರು. ರೆಡಿ. ಬಾಸು ಕರಿ. ಒಂದೇ ಒಂದು ಜಿಗಣೆ ಕಾಣಿಸ್ತು, ಹತ್ತಿತ್ತು, ತೆಗೆದೆ. ಇನ್ನೂ ಎಷ್ಟಿದೆ ಅಂತ ಗೊತ್ತಿಲ್ಲ. ಒಂದ್ಸರಿ ಚೆಕ್ ಮಾಡ್ಕೊಬಿಡ್ತೀನಿ ಹೋಗ್ಬಿಟ್ಟು. ನನ್ನ ರಕ್ತ ಹೀರಿದ್ರೆ ಕಷ್ಟ ಐತೆ. ಹೆಸರು ಹಾರಬೇಕು, ಅದೇ ಕಳೆ ಜೀಪ್ಗೆ. ಆವಾಗ ರೈಡು ಸ್ವಲ್ಪ ಸಾಕಾಗಿದೆ ಅಂತ ಅಂತ ಅನ್ಸುತ್ತೆ. ಹೋಣಪ್ಪ ನಡೀರಿ. ಪ್ರಾಪರ್ಟಿ ಇದು ಟೋಟಲ್ ಆಗಿ ಒಂದು 6 ಎಕರೆ ಇದೆ. ಅದರಲ್ಲಿ ಇವರು ಒಂದು 2 acres ಯೂಸ್ ಮಾಡಿದ್ದಾರೆ. ಇಲ್ಲಿ ಫಿಶ್ ಪಾಂಡ್ ಇದೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆ ಕಡೆ ಸ್ವಿಮ್ಮಿಂಗ್ ಪೂಲು, ಈ ಕಡೆ ನ್ಯಾಚುರಲ್ ಫಿಶ್ ಪಾಂಡು, ಇಲ್ಲೊಂದು ಸ್ವಿಂಗ್ ಹಾಕಿದ್ದಾರೆ. ಸೊ ವಾಟರ್ ಫುಲ್ಲು ಕ್ಲೀನಾಗಿದೆ ಮತ್ತು ಡೀಪು ಇದೆ. ಇದು ಸಖತ್ತು. ಅಜಯ್ ಅವರು ನೆಕ್ಸ್ಟು ರೋಡೀಸ್ಗೆ ಹೋಗಬೇಕು ಅಂದ್ಬಿಟ್ಟು ಇಲ್ಲಿ ಇಲ್ಲ ಹಳ್ಳಿ ಬೈದ ಪ್ಯಾಟೆಗೆ ಬಂದ ರಿಯಾಲಿಟಿ ಶೋಗೆ ಹೋಗಬೇಕು ಅಂತ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾವ್ರೆ. ಇದನ್ನು ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತಾರೆ ಅಂತ ನೋಡೋಣ. ಗುರುವೇ ನಿನ್ನ ಆಟವಲ್ಲವನೇ ಯಾರ್ಯಾರು. ಆಡು ಆಟ ಆಡು, ನೀ ಆಡು ಆಡಿ ನೋಡು.
ಸ್ಲೀಪರ್ ಇಸ್ ವೆರಿ ಡೇಂಜರಸ್ ಗೈಸ್. ಅಪ್ಪ ಆಕ್ಸಿಡೆಂಟ್. ಓಕೆ ಫ್ರೆಂಡ್ಸ್, ಬಾಯ್. ಝೂಮ್ ಕಟ್ಟಾದರೆ ಡೈರೆಕ್ಟು ನೀರಿಗೆ ಹೋಗ್ತೀನಿ ನಾನು. ಯಾಕಂದರೆ ನನ್ನ ಟೈಮು ಸದ್ಯಕ್ಕೆ ಸರಿ ಇಲ್ಲ. ಅಲ್ಲೂ ಬಿದ್ದೆ, ಇಲ್ಲೂ ಜಾರು ಬಿದ್ದೆ. ಇನ್ನಿದು ಆಗಿಬಿಟ್ರೆ ಒಳ್ಳೆ ಕತೆ. ಈಗೇನಿಲ್ಲ, ಚೆಕ್ಔಟ್ ಮಾಡ್ಬೇಕು ನಾವು. ಟಕ್ಕಂತ ಒಂದು ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಾನು ನಿಮಗೆ. ನಮ್ಮ ಪುಣ್ಯಕ್ಕೆ ಏನೋ ಅದೃಷ್ಟ ಮಾಡಿದ್ವಿ ಅನಿಸುತ್ತೆ. ನಾವು ಹೊಡೋ ತನಕ ಏನು ಮಳೆ ಇರಲಿಲ್ಲ, ಬೆಳಗ್ಗೆಯಿಂದ ಬಿಸಿಲಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಮಳೆ ಬಂದರೂ ತೊಂದರೆ ಇಲ್ಲ, ಇನ್ನೇನು ಓಡ್ತಾ ಇರೋದೆ. ಸೊ ತುಂಬ ಚೆನ್ನಾಗಿತ್ತು ರೆಸಾರ್ಟು, ಇವ್ರದ್ದು ಹೋಮ್ ಸ್ಟೇ. ಮತ್ತು ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳಗಡೆ ಗಿಡಗಳು ಮಾಡಿದ್ದಾರೆ. ಸೊ ಇಲ್ಲಿಂದ ನಾವು ಹೊರಡುವ ಮತ್ತು ಸಿಗುವ, ಆಯಿತಾ? ಇದು ನಮ್ಮ ಜೀವನದ 2 ದಿನ ಸಕಲೇಶ್ಪುರದಲ್ಲಿ. ನೆಕ್ಸ್ಟ್ ಎಪಿಸೋಡ್ ಎಕ್ಸ್ಕ್ಲೂಸಿವ್ ಆಗಿ ಮಂಜರಾಬಾದ್ ಫೋರ್ಟ್ ಮತ್ತು ಅದರ ಹಿಸ್ಟ್ರಿ ಬಗ್ಗೆನೇ ಬರುತ್ತೆ. ನೋಡಿ ಎಂಜಾಯ್ ಮಾಡಿ. ಹಾಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನಮ್ಗೆ ಬೇಕಾಗಿದೆ. ಗಮ್ಮತ್ತು ಮಾಡ್ತಾಯಿರಿ.